ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಮನೆ ಅಂತಂದರೆ ಅದೇ ಇವಾಗ ಹಾಕ್ತಾ ಇದ್ನಲ್ವ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ದೀಪಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇವಾಗ ಒಂದಿಷ್ಟು ದಿನದಿಂದ ಬಟ್ಟೆ ತೊಗೊಂಡು ಒಂದು ಹೊಸ ಬಟ್ಟೆ ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್. ಬಟ್ಟೆ ತೊಗೊಂಡಿದ್ದೀನಿ ಆದರೆ ಯಾವುದೇ ಹಾಕ್ಕೊಂಡಿಲ್ಲ. ಅಂದರೆ ಅದನ್ನು ಫಿಟ್ಟಿಂಗ್ ಮಾಡಿಸ್ಬಿಟ್ಟು ನೀಟಾಗಿ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ಕೊಂಡೇ ಇಲ್ಲ. ಫಿಟ್ಟಿಂಗ್ ಮಾಡೋಕ್ಕೆ ಅಂತ ಕೊಟ್ಟು ಎಷ್ಟೊಂದು ದಿನ ಆಯಿತು, ಇನ್ನೂ ಅವರು ಅದನ್ನು ಫಿಟ್ಟಿಂಗ್ ಮಾಡಿಲ್ಲ. ಅದಕ್ಕೆ ಇವತ್ತು ಹೋಗಿ ನೋಡೋಣ. ಹಂಗೇನೆ ಇವಾಗ ಯಾಕೋ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನಿಸ್ತೈತೆ ನನಗೆ ಅವಾಗಿಗಿಂತ. ಇವಾಗ ಮೇ ಬಿ ಫಿಟ್ಟಿಂಗ್ ಮಾಡಿಲ್ಲ ಅಂದ್ರೂ ನನಗೆ ಆಗ್ಬೋದು ಅನಿಸುತ್ತೆ. ಅದಕ್ಕೆ ಹೋಗಿ ನೋಡಿ ಅಕಸ್ಮಾತಾಗಿ ಏನಾದರೂ ಆದರೆ ಆ ಬಟ್ಟೆಗಳನ್ನ ಇಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡೋಣ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇವಾಗ ಹೋಗಿ ಆ ಬಟ್ಟೆಗಳನ್ನ ಇಸ್ಕೊಂಡು ಬರ್ತೀನಿ. ಏನಕ್ಕೆ ಅಂದರೆ ನಾಳೆ ಒಂದು ಸ್ಪೆಷಲ್ ಡೇ, ಅಂದರೆ August 1 ನನ್ನ ಬರ್ತ್ಡೇ. ಅದಕ್ಕೆ ನೋಡೋಣ. ಅಷ್ಟು ಹೊಸ ಬಟ್ಟೆ ಐತೆ, ಯಾವುದಾದ್ರೂ ಒಂದು ನನಗೆ ಅದರಲ್ಲಿ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳೋಣ ಅಂತ ಇಸ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಒಂದೇ ಸಲ ತಗೊಂಡಿರೋ ಬಟ್ಟೆಗಳೆಲ್ಲ ಅವಾಗ ನಾವು ಹೋದಾಗ ತೊಗೊಂಬಂದು ಇಟ್ಕೊಂಡಿರೋದು. ಇವಾಗ ಸುಮಾರು ಒಂದು 7-8 ತಿಂಗಳಿಂದ ತೊಗೊಂಬಂದು ಇಟ್ಕೊಂಡಿರೋ ಬಟ್ಟೆಗಳವು ಎಲ್ಲ ಹಿಡಿಯೋಕ್ಕೆ ಅಂತ ಕೊಟ್ಟಿದ್ದೆ. ನೋಡೋಣ ಇವಾಗ ಏನಾರು ಆಯಿತು ಅಂದರೆ ತೊಗೊಬಂದು ನಾಳೆ ನನಗೆ ಉಟ್ಕೋಬೇಕು ಹೊಸ ಬಟ್ಟೆ ಅಂತ ಅನಿಸಿದ್ರೆ ಉಟ್ಕೋತೀನಿ. ಅದಕ್ಕೆ ಇವಾಗ ಇಸ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮಳೆ 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 ಫ್ರೆಂಡ್ಸ್, ಫುಲ್ಲು ಮಳೆ ಬರ್ತೈತೆ. ಇದಕ್ಕೂ ಮುಂಚೆ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು, ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತೈತೆ. ಆ್ಯಕ್ಚುಲಿ ಈ ಸಲ ತುಂಬ ಮಳೆನೇ ಇಲ್ಲ ನಮ್ಮ ಕಡೆ. ಇಷ್ಟೊತ್ತಿಗೆ ಎಷ್ಟೊಂದು ಮಳೆ ಬರಬೇಕಿತ್ತು, ಬಟ್ ಈ ಸಲ ಮಳೆನೇ ಇಲ್ಲ. ಇವತ್ತು ಬಿಸಿಲು ಜೊತೆ ಮಳೆನೂ ಬರ್ತೈತೆ. ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತಂದಲ್ಲ, ಹೋಗಿ ಬಂದೆ. ಅಲ್ಲೇನೋ ವಿಡಿಯೋ ಮಾಡಲಿಲ್ಲ, ಅಂದರೆ ಅವ್ರ ಹಸ್ಬೆಂಡ್ ಅವರೆಲ್ಲ ಇದ್ದರು, ಅದಕ್ಕೋಸ್ಕರ ಏನೋ ವಿಡಿಯೋ ಮಾಡಲಿಲ್ಲ. ಇವಾಗ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಆಮೇಲೆ ಅವ್ರ ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೊಟ್ಟು ಕಳಿಸಿದ್ರು. ಅದನ್ನು ಸೊಪ್ಪು ಸೋಸೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಪ್ಯೂರ್ ಹೊಲದಲ್ಲೇ ಕಿತ್ಕೊಂಡು ಬಂದಿರೋದು, ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆನ ನೆನೆಸ್ಬಿಟ್ಟು ಈರುಳ್ಳಿ ಹೆಚ್ಚಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಸೋಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿದ್ರು, ಅದರಲ್ಲಿ ಒಂದು ಸ್ವಲ್ಪ ನಾನು ಇಟ್ಕೊಂಡು ಒಂದು ಸ್ವಲ್ಪ ನಾವು ಅಮ್ಮನ ಮನೆ ಕೊಟ್ಟು ಕಳಿಸಿದ್ದೀನಿ. ಹಾಗೆ ಹೇಳಿದ್ನಲ್ಲ, ಬಟ್ಟೆ ಎಲ್ಲೋ ಇಟ್ಟೆ ಬಟ್ಟೆ ಇಸ್ಕೊಬರಕ್ಕೆ ಹೋಗಿದ್ದೆ ಅಂತ. ಅದೇ ಏನು ಬಟ್ಟೆ ತೋರಿಸೋಣ ನಿಮಗೂ ಅಂತ ಹೇಳಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ. ಏನು ಗೊತ್ತಾ, ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಜಸ್ಟ್ ಇವಾಗ ನಾನು ಆ ಒಂದು ವಿಡಿಯೋ ಹಾಕಿದ್ದನ್ನು ಕಮೆಂಟ್ಸ್ ಹಂಗೆ ನೋಡ್ತಾ ಇದ್ದೆ. ಒಬ್ಬರು ಡೈಲಿ ವೀವರ್ ಅವರು, ಶೀಲಾ ಅಂತೇಳ್ಬಿಟ್ಟು ಬರುತ್ತೆ ಅವ್ರದ್ದು ಅಕೌಂಟ್ ನೇಮು. ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಪ್ರತಿ ವಿಡಿಯೋಗೂ ಕಮೆಂಟ್ ಮಾಡ್ತಾರೆ. ಅದು ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ನನಗೆ ತುಂಬ ಖುಷಿ ಆಯಿತು ಅವರ ಒಂದು ಕಮೆಂಟ್ಸ್ನ ನೋಡಿ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತಾರೆ, ಇದು ಹಿಂಗಲ್ಲ ಹಿಂಗೆ, ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ. ಎಲ್ಲನೂ ಆಕ್ಸೆಪ್ಟ್ ಮಾಡಬೇಕಲ್ವ. ಇವಾಗ ಅವ್ರು ಹೇಳಿದ್ದನ್ನು ಒಳ್ಳೆಯದನ್ನು ಆಕ್ಸೆಪ್ಟ್ ಮಾಡಬೇಕು, ಕೆಟ್ಟದನ್ನು ಆಕ್ಸೆಪ್ಟ್ ಮಾಡಬೇಕು. ತುಂಬ ಖುಷಿ ಆಗುತ್ತೆ. ಇವಾಗ ಜಸ್ಟ್ ಒಂದು ಕಮೆಂಟ್ನ ನೋಡಿದೆ ನಾನು.
ಅವತ್ತು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಅಂತ ಹೇಳ್ಬಿಟ್ಟು. ಆವಾಗ ನಾನು ಅದಕ್ಕೂ ಮುಂಚೆ ಅಳ್ತಾ ಇದ್ದೆ. ಅದು ಅಳೋದನ್ನ ಕಂಟ್ರೋಲ್ ಮಾಡಿಬಿಟ್ಟು ಇನ್ನೇನು ಬರೀ ನೆನ್ಪು ಮಾಡ್ಕೊತಿದ್ರೆ ಬರೀ ಅಳು ಬರುತ್ತೆ, ಸರಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಹಂಗೆ ಕಂಟ್ರೋಲ್ ಮಾಡಿಕೊಂಡು ಫಸ್ಟ್ ಒಂದು ಸಲ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ಅದು ಅಳು ಕಂಟ್ರೋಲ್ ಆಗಲಿಲ್ಲ. ನನಗೆ ಆ ವಿಡಿಯೋನ ಆಫ್ ಮಾಡಿ ಮತ್ತೆ ಕಣ್ಣೆಲ್ಲ ಒರೆಸ್ಕೊಂಬಿಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ಏನಕ್ಕೆ ಅಳ್ತಾ ಇದ್ದೀರಾ, ಯಾವಾಗಲೂ ಅಳಬೇಡಿ, ವಿಡಿಯೋಸ್ನ ಮಾಡಿ, ಡೈಲಿ ನಿಮ್ಮ ವಿಡಿಯೋಗೆ ನಾನು ಕಾಯ್ತಾ ಇರ್ತೀನಿ ಅಂತೇಳ್ಬಿಟ್ಟು ಇದು ಒಂದು. ಆಮೇಲೆ ಮೊನ್ನೆ ಒಂದು ಕಾಮೆಂಟ್ ಹಾಕಿದ್ರು, ಅದು ಯುವ್ರೆ ಅಂತ ನಾನು ಅನಿಸುತ್ತೆ. ಏನಂತಂತಂದರೆ ನಾನು ವಿಡಿಯೋ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ತುಂಬ ದುಃಖ ಇದೆ ಅಂತ ಗೊತ್ತು, ಅದನ್ನು ನೀವು ಮರೆಮಾಚಿ ನಗೋದಕ್ಕೆ ಟ್ರೈ ಮಾಡ್ತೀರಾ, ಬೇರೆ ಬೇರೆ ಮಾತಾಡೋದಕ್ಕೆ ಟ್ರೈ ಮಾಡ್ತೀರಾ. ನಿಮ್ಮ ಮನಸ್ಸಲ್ಲಿ ತುಂಬ ದುಃಖ ಇದೆ ಅಂತ ಗೊತ್ತಾಗುತ್ತೆ ನಿಮ್ಮ ಮುಖ ನೋಡಿದಾಗ, ಬಟ್ ಅದನ್ನು ನೀವು ಮರೆಮಾಚಕ್ಕೆ ನೋಡ್ತೀರಾ. ನಿಮ್ಮ ಪರಿಸ್ಥಿತಿ ಯಾರ ಹತ್ರನೂ ಹೇಳ್ಕೊಳ್ಳೋ ಹಂಗಿಲ್ಲ, ಬಿಡೋ ಹಂಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ ನಿಮ್ಮದು ಅಂತ ಒಂದು ಕಮೆಂಟ್ ಹಾಕಿದ್ರು. ಅದು ಕೂಡ ನನಗೆ ನೋಡಿ ತುಂಬ ಖುಷಿ ಅನಿಸ್ತು. ಅದಕ್ಕೆ ಇವತ್ತವ್ರಿಗೊಂದು ನಾನು ಇವಾಗ ಜಸ್ಟ್ ಒಂದು ರಿಪ್ಲೈನ ಕೊಟ್ಬಿಟ್ಟು ಹಾಗೆ ಬಟ್ಟೆದೊಂದು ವಿಡಿಯೋ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನು ರಿಪ್ಲೈ ಮಾಡಿದೆ ಅಂದರೆ, ಖುಷಿ ಆಯಿತು ನೀವು ಈ ಥರ ಎಲ್ಲ ಇಷ್ಟೊಂದೆಲ್ಲ ನನ್ನನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಅಂತ. ಯಾಕಂದರೆ ನಮ್ಮ ಹತ್ತಿರದಲ್ಲಿದ್ದು ನಮ್ಮನ್ನು ಹತ್ತಿರದಿಂದ ನೋಡಿದವರೇ ಇವತ್ತು ನಾವು ಹೇಗಿದ್ದೀವಿ ಅಂತ ಕಂಡುಹಿಡಿಯಲ್ಲ, ಮತ್ತು ಮಾತಲ್ಲೂ ಕಂಡುಹಿಡಿಯಲ್ಲ, ಯಾವುದ್ರಲ್ಲೂ ಕಂಡುಹಿಡಿಯಲ್ಲ. ಸ್ವಲ್ಪ ನಗ್ತಾ ಏನಾದರೂ ಒಂದು ಸ್ಟೇಟಸ್ ಹಾಕ್ಬಿಟ್ರೆ ಅಥವಾ ನಗ್ತಾ ಇದ್ಬಿಟ್ರೆ, ಏನು ಆರಾಮಾಗಿದ್ದಾಳೆ, ಸುಮ್ಮನೆ ಡೌನ್ ಮಾಡ್ತಾಳೆ, ಹಾಗೆ ಹಿಂಗೆ ಅಂತ ಅನ್ಕೊಂತಾರೆ. ಅಂಥದ್ರಲ್ಲಿ ಅವ್ರು ಎಲ್ಲೋ ಇತ್ತು, ನಾನು ಹಾಕೋ ಒಂದು 5-10 ನಿಮಿಷದ ವೀಡಿಯೋದಲ್ಲಿ ನನ್ನನ್ನು ಅಷ್ಟೊಂದು ಅಬ್ಸರ್ವ್ ಮಾಡಿ ನನ್ನ ಬಗ್ಗೆ ಕರೆಕ್ಟಾಗೆ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದಾಗ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಶೀಲಾ ಅವರೇ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಡೈಲಿ ನಾನು ವಿಡಿಯೋ ನೋಡ್ತೀರಾ ಅಂತ ಗೊತ್ತು, ಅಂದರೆ ಡೈಲಿ ಕಮೆಂಟ್ಸ್ ಆಗ್ತಾ ಇರ್ತೀರಲ್ಲ, ಅದಕ್ಕೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮದು ಹೇಳಿದ್ನಲ್ವಾ ನಾಳೆ ನನ್ನ ಬರ್ತ್ಡೇ ಅಂತ. ಇವಾಗ ಬರ್ತ್ಡೇಗೆ ಯಾವುದಾದ್ರೂ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನನಗೆ ಹಾಕ್ಕೋಬೇಕು ಅನ್ನೋ ಮೂಡಿತ್ತು ಅಂದರೆ ಮಾತ್ರ ಅಂತ. ನೋಡೋಣ ನಾಳೆ ಹೇಗಾಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಅದು ನಾಳೆ ಬೆಳಗ್ಗೆ ಆಗಿ ನಮ್ಮಿಬ್ಬರು ಮೂಡ್ ಚೆನ್ನಾಗಿದ್ದು, ನಾವು ಚೆನ್ನಾಗಿದ್ದು, ನನಗೆ ಓಕೆ, ನಾನು ಈ ಥರ ರೆಡಿ ಆಗಬೇಕು ಮಾಡ್ಕೋಬೇಕು ಅಂತ ಅನಿಸಿದ್ರೆ ಮಾಡೋದು, ಇಲ್ಲ ಅಂತಂದರೆ ಇಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ಬಟ್ಟೆ. ಇವೆಲ್ಲ ಒಂದೇ ಸಲ ತಗೊಂಡಿರೋದಲ್ಲ, ಒಂದು 7-8 ತಿಂಗಳಿಂದ ನಾನು ಒಂದೊಂದೇ ತೊಗೊಂಡು ಇಟ್ಕೊಂಡಿರೋದು. ಇವಾಗ ಬಂದು ಫಸ್ಟು ಇದನ್ನು ತೋರಿಸ್ಬಿಡ್ತೀನಿ. ಈ ಟೀ ಶರ್ಟು ಇದನ್ನು ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಇದಕ್ಕೆ ಬ್ಯಾಗಿ ಪ್ಯಾಂಟ್ ಅಂತ ಬರುತ್ತಲ್ವ, ಇವಾಗ ಆ ಹೆಸರು ನಂಗೆ ಅವತ್ತು ಶಿವಮೊಗ್ಗಕ್ಕೆ ಹೋದಾಗೇ ಗೊತ್ತಾಗಿತ್ತು, ಈ ಥರ ಬ್ಯಾಗಿ ಪ್ಯಾಂಟ್ ಅಂತ ಸಿಗುತ್ತೆ ಅಂತ. ಅಂದರೆ ಹುಡುಗಿರು ಹಾಕೋದು ನೋಡಿದ್ದೆ ಆ ಥರದ ಪ್ಯಾಂಟೆಲ್ಲ, ಬಟ್ ನಾನು ಯಾವತ್ತೂ ಥರ ಟ್ರೈ ಮಾಡಿರಲಿಲ್ಲ ಅಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು. ಇದು ಮೊನ್ನೆ ನಾನು ಶಿವಮೊಗ್ಗ ಮಾಲ್ಗೆ ಹೋಗಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ, ಆವತ್ತು ಈ ಟಾಪ್ನ ತಗೊಬಂದಿದ್ದು. ಇದು ಒಂದು 300 ರುಪೀಸ್ ಇದೊಂದು ಟಾಪಿಗೆ. ಆ ಬ್ಯಾಗಿ ಪ್ಯಾಂಟ್ ಅಂತ ಹೇಳಿದ್ನಲ್ಲ, ಆ ಪ್ಯಾಂಟಿಗೆ 600 ರುಪೀಸ್ ಹೇಳಿದ್ರು. ಅದಕ್ಕೆ ಆ ಪ್ಯಾಂಟ್ ತರಲಿಲ್ಲ. ನೋಡೋದ ನೆಕ್ಸ್ಟ್ ಟೈಮ್ ಹೋದಾಗ ಆ ಪ್ಯಾಂಟ್ ತರೋಣ ಅಂತೇಳ್ಬಿಟ್ಟು ಇವಾಗ ಈ ಟೀ ಶರ್ಟ್ ಅಷ್ಟೇ ತೊಗೊಬಂದಿದ್ದೀನಿ. ಅಂದರೆ ನನ್ನದೊಂದು ಜೀನ್ಸ್ ಇದೆ, ನೀವು ನೋಡ್ಬೋದು, ನನ್ನ ಹಳೆ ವೀಡಿಯೋಸಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ. ಒಂದು ಜೀನ್ಸ್ ಹಾಕ್ತಿದ್ದೆ ಅಲ್ವಾ, ಆ ಪ್ಯಾಂಟ್ ಇದೆ. ಅದಕ್ಕೋಸ್ಕರ ನೋಡೋಣ, ಅದ್ರ ಜೊತೆಗೆ ಹಾಕೋಕ್ಕೆ ಚೆನ್ನಾಗಾದರೆ ಅದ್ರ ಜೊತೆಗೆ ಹಾಕೋಣ, ಇಲ್ಲ ಬ್ಯಾಗಿ ಪ್ಯಾಂಟ್ ಅದನ್ನು ತೊಗೊಂಡಾಗೇ ಇದನ್ನು ವೇರ್ ಮಾಡೋಣ ಅಂತ ಇದೊಂದು ಟೀ ಶರ್ಟ್ನ ತೊಗೊಬಂದಿದ್ದೆ. ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ ಇದು ತೊಗೊಬಂದಿದ್ದು. ಆಮೇಲೆ ಇದು ಬಂದು ವೇಲು, ಇದು ಬಂದು ಪ್ಯಾಂಟು, ಇದು ಟಾಪು. ಎಷ್ಟು ಇಷ್ಟ ಆಯಿತು ಅಂದರೆ ನನಗಿದು ತುಂಬ ಸಿಂಪಲ್ಲಾಗಿದೆ. ಮೇ ಬಿ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಂಡು ಇದನ್ನು ತಗೊಂಡಿದ್ದೀನಿ. ಇದು ಒಂದು ಪ್ಯಾಂಟು ವೇಲು ಟಾಪಿಗೆ
400 ರುಪೀಸು. ಇದು ಬಂದು ನಾನು ನಮ್ಮೂರ ನ್ಯಾಮ್ತಿಲೇ ತಗೊಂಡಿದ್ದು. ಯಾವಾಗ ಅಂದರೆ ಸುಮಾರು ದಿನ ಆಯಿತು, ಒಂದು 3-4 ತಿಂಗಳ ಹಿಂದೆ ತಗೊಂಡಿದ್ದೆ ಇದನ್ನು. ಎಲ್ಲ ಬಟ್ಟೆ ಅವರು ಟೈಲರ್ ಅಲ್ವಾ, ಅಂದರೆ ಇವಾಗ ಕಲಿಯೋಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗಿ ಅವ್ರ ಹತ್ರ ಹಿಡಿಯೋಕ್ಕೆ ಅಂತ ಕೊಟ್ಟಿದ್ದು. ಆಮೇಲೆ ಇದು ವೇಲು ಮತ್ತು ಇದು ಪ್ಯಾಂಟು. ಇದು ಬಂದು ಟಾಪು. ಇದೇನು ಗೊತ್ತಾ, ತುಂಬ ಸಿಂಪಲ್ಲಾಗಿದೆ. ಆ್ಯಕ್ಚುಲಿ ನನಗಿದ್ದು ಇಷ್ಟ ಆಗಿಲ್ಲ, ಬಟ್ ಅದು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಅವರು ನಾನು ಒಂದೇ ಥರದ್ದೇ ತಗೊಂಡಿದ್ದೀವಿ. ಅಂದರೆ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಆ ಟ್ರಿಪ್ಪಿಗೆ ಹೋದಾಗ ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಡ್ವಿ. ಇದನ್ನು ತೊಗೊಳ್ಬೇಕಾದ್ರೆ ಒಂದು ಕಥೆನೇ ಐತೆ ಕೇಳಿ. ಇದು ನಾವು ಸುಮ್ಮನೆ ಅಂಗಡಿಗೆ ಅಂತ ನೋಡೋಕ್ಕೆ ಅಂತ ಹೋಗಿದ್ವಿ. ಏನು ತೊಗೊಬರ್ಬೇಕಿತ್ತು, ಅವ್ರ ಪಾಪುಗೆ ಸ್ಕೂಲ್ ಬಟ್ಟೆ ತಗೊಬರೋಕ್ಕೆ ಅಂತ ಹೋಗಿದ್ವಿ. ಹಾಗೆ ಇದನ್ನು ಅವ್ರು ಇದ್ದವರು ಹೇಳಿದ್ರು, ಈ ಥರ ಆಫರ್ ಇದೆ ನೋಡಿ, 400 ರುಪೀಸು ಈ ಥರ ಸಿಗುತ್ತೆ ಅಂತ. ಆಮೇಲೆ 400 ಅಲ್ಲ, ಆಫರು ಸಿಗುತ್ತೆ ಅಂತ. ನಮ್ಮ ಹತ್ರ ಅವತ್ತು ದುಡ್ಡು ಇರಲಿಲ್ಲ. ಆಮೇಲೆ ಅಯ್ಯೋ ಇವತ್ತು ದುಡ್ಡು ತೊಗೊಬಂದಿಲ್ಲ, ನಾವು ಇಷ್ಟೇ ತೊಗೊಬಂದಿರೋದು ಅಂತ ಅಂದ್ವಿ. ಅದಕ್ಕೆ ಅವರಿದ್ದಾರೆ ಏನಂದರು, ನೀವು ಇದನ್ನು ಡ್ರೆಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಷ್ಟು ನಿಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟನ್ನು ಕೊಟ್ಟು ಇದನ್ನು ಅಡ್ವಾನ್ಸ್ ಅಂತ ಬುಕ್ ಮಾಡಿಟ್ಟು ಹೋಗಿ, ನಾವು ಒಂದು ಚೀಟಿ ಕೊಡ್ತೀವಿ, ನಿಮ್ಮ ಹತ್ರ ದುಡ್ಡಿದ್ದಾಗ ಬಂದು ತಗೊಳ್ಳಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು 50 ರೂಪಾಯಿನ ಕೊಟ್ಟು ಇದನ್ನು ಅಲ್ಲೇ ಇಡಿಸಿ ಬಂದಿದ್ವಿ, ಈ ಟಾಪ್ನ. ಅವರೊಂದು ನಾನೊಂದು. ಆಮೇಲೆ ಅಷ್ಟು ಒಂದು ತಿಂಗಳಾದಮೇಲೆ ಇಬ್ಬರು ಹೋಗಿ ಅವತ್ತು ಕೊಟ್ಟಿದ್ವಲ್ಲ, ಹಿಂಗೆ 50 ರೂಪಾಯಿ ಕೊಟ್ಟು ಬುಕ್ ಮಾಡಿಟ್ಟು ಹೋಗಿದ್ವಲ್ಲ ಅಂತ ಚೀಟಿ ತೋರಿಸಿದ್ವಿ. ಆಮೇಲೆ ಆ ಬಟ್ಟೆನ ಕೊಟ್ಟರು, ತೊಗೊಬಂದ್ವಿ. ಈ ಥರ ಒಂದು ಕತೆ ನಮ್ಮದು, ಒಂದು ಬಟ್ಟೆ ತಗೊಳ್ಳೋಕ್ಕೆ ಈ ಥರ. ಆಮೇಲೆ ಇದು 250 ರುಪೀಸ್ ಇದು ಒಂದು ಟಾಪು ನೋಡಿ. 250 ರುಪೀಸ್ ಒಂದು ಟಾಪ್ ಇದು. ಇದು ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ. ನೋಡೋದ ನಾಳೆ ಬೆಳಗ್ಗೆ ಏನಾದರೂ ಇದನ್ನು ಉಟ್ಕೋಬೇಕು ಅಂತ ಅನ್ಸಿದ್ರೆ ಉಟ್ಕೋತೀನಿ. ಆಮೇಲೆ ಇದ್ರ ಜೊತೆಗೆ ಇದೊಂದು ಪ್ಲಾಜಾ ಪ್ಯಾಂಟ್ ಇರಲಿ ಅಂದ್ಬಿಟ್ಟು ಇದನ್ನು ತಗೊಂಬಂದಿತ್ತು. ಇದನ್ನು ಒಂದು 4-5 ಮಂತ್ಸ್ ಮೇಲಾಯಿತು ತೊಗೊಂಬಂದು. ಎಲ್ಲ ಅವ್ರ ಮನೆಯಲ್ಲೇ ಇಟ್ಟಿದೆ, ಇವತ್ತು ಇಸ್ಕೊಬಂದಿರೋದು. ಆಮೇಲೆ ನನ್ನ ಹತ್ರ ಇವಾಗ ಡೈಲಿ ಯೂಸ್ಗೆ ಅಂತ ಜಾಸ್ತಿ ಬಟ್ಟೆಗಳು ಇಟ್ಕೊಂಡೇ ಇಲ್ಲ ನಾನು. ಅದರಲ್ಲಿ ವೇಲಿದ್ದರೆ ಪ್ಯಾಂಟ್ ಇಲ್ಲ, ಪ್ಯಾಂಟ್ ಇದ್ದರೆ ವೇಲಿಲ್ಲ, ಟಾಪ್ ಇಲ್ಲ. ಅದಕ್ಕೆ ಇದೊಂದು ಗೋಲ್ಡ್ ಕಲರ್ ಇದಿದ್ದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅದಕ್ಕೆ ಇದೊಂದು ತಗೊಂಡು ಬಂದೆ. ಇವಾಗ ಇವನ್ನೆಲ್ಲ ತೆಗೆದಿಟ್ಟು ಮಲ್ಕೋಬೇಕು. ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಅಂದರೆ ಅವತ್ತು ಮನೇಲಿದ್ರಲ್ವ, ಬುಧವಾರ ಮನೇಲಿದ್ದರು, ಅದಕ್ಕೆ ಇವತ್ತು ಶುಕ್ರವಾರ ಕೆಲ್ಸಕ್ಕೆ ಹೋಗ್ಯಾರೆ. ಇಲ್ಲಾಂದಿದ್ರೆ ಇವತ್ತು ಮನೇಲಿರ್ತಿದ್ರು. ಇವಾಗ ಅವರು ಬಂದರು ಅಂತಂದರೆ ಊಟ ಮಾಡಿ ಇಬ್ಬರು ಮಲ್ಕೋಬೇಕು. ಇಷ್ಟೇ ಇವತ್ತಿನ ವಿಡಿಯೋ. ಎಲ್ಲರೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ತೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ವಿಡಿಯೋಸ್ ಮಾಡಿ ಅಂತ ಹೇಳ್ತೀರಾ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರನಾದರೂ ಡೈಲಿ ವಿಡಿಯೋಸ್ ಹಾಕಬೇಕು ಅಂತೇಳಿ ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಬ್ಬರು ಒಬ್ಬರು ಕಮೆಂಟ್ ಹಾಕಿದ್ರು, ಏನಂತಂತಂದರೆ ಅವರು ಒಳ್ಳೆಯದನ್ನೇ ಹೇಳಿದ್ದು ಪಾಪ. ಏನಂತಂದರೆ, ನಾನು ಹೇಳಿದ್ನಲ್ಲ ಸ್ವಲ್ಪ ಒಂದೊಂದು ಡ್ರಾಪ್ಸ್ ಅಷ್ಟು ನನಗೆ ಈ ಥರ ಬ್ಲೀಡಿಂಗ್ ಆಗ್ತಾಯಿದೆ ಅಂತ. ಅದಕ್ಕೆ ನಮ್ಮ ಕಡೆ ಸ್ವಲ್ಪ ಒಂದು ಡ್ರಾಪ್ ಬ್ಲೀಡಿಂಗ್ ಆದ್ರೂ ಕೂಡ ನಾವು ದೇವ್ರ ಮನೆಗೆ ಹೋಗಲ್ಲ, ನೀವು ಹೋಗಿದ್ದೀರಲ್ವ ಹೋಗಬೇಡಿ ಅಂತೇಳಿ. ಅದು ಇವಾಗ ಎಷ್ಟು ದಿನ ಆಯಿತು ಕಂಟ್ರೋಲ್ ಆಗ್ತಿಲ್ವಲ್ಲ. ಡೈಲಿ ಹೋಗ್ತಾನೆ ಇರ್ತಾನೆ, ನೆಕ್ಸ್ಟ್ ದಿನ ಅಂತ ಪೂಜೆ ಮಾಡೋದು ಬಿಡೋದು ಹೇಳಿ. ಇವಾಗ ಇರೋ ದರಿದ್ರಗಳೇ ಸುತ್ತಕೊಂಡು, ತಲೆ ತುಂಬ ಸುತ್ತಕೊಂಡು, ಅದು ಟೆನ್ಷನು ಇದು ಟೆನ್ಷನು, ಮನೇಲಿ ದರಿದ್ರ ಎಲ್ಲ ಇಟ್ಕೊಂಡು, ಆಮೇಲೆ ನನಗೆ ಶುಕ್ರವಾರ ಮಂಗಳವಾರ ನಂಗೆ ಪೂಜೆ ಮಾಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ. ಏನು ನಾರ್ಮಲ್ ನಾನು ಇವಾಗ ಆಗ್ತಾಯಿದ್ದೀನಿ, ಡೇಟ್ ಆಗ್ತಾಯಿದ್ದೀನಿ ಅಂತಂದರೆ
ಹೋಗಲಿ ಬೇಡ ಅಂತ ಬಿಟ್ಬಿಡ್ಬೋದು ಪೂಜೆ ಮಾಡೋದು. ನಾನು ಆ ಟೈಮಲ್ಲೆಲ್ಲ ಮಾಡಲ್ಲ ಆ ಥರ ಆದರೆ. ಬಟ್ ಇದು ಕಂಟಿನ್ಯೂಸ್ ಆಗ್ತಾನೇ ಇದೆ ಅಲ್ವಾ, ನಾನು ಏನು ಮಾಡೋದು ಹೇಳಿ. ಇವಾಗ ಏನಾದರೂ ಒಂದು ಒಳ್ಳೇದಾಗಬೇಕು ಮಾಡಬೇಕು ಅಂತಂದರೆ ಪೂಜೆಗಳು ಮಾಡಬೇಕು. ಅದ್ರ ಜೊತೆ ಇದನ್ನು ನಾನು ಬೇಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಇದು ನಾನು ಕಂಟ್ರೋಲ್ ಆಗಲಿ ಅಂತ ಕೇಳಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಅಷ್ಟೇ. ಒಳ್ಳೆಯದು ಕೆಟ್ಟದ್ದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ಅದು ನಾನೇನು ಮಾಡೋಕ್ಕಾಗಲ್ಲ. ಹಾಗಂತ ನನಗೆ ಪೂಜೆ ಮಾಡದೇ ಇರೋಕ್ಕೂ ಆಗಲ್ಲ. ಮನೇಲಿ ಸರಿ ಆಗಲ್ಲ. ಇಷ್ಟು ದಿನ ಅಂತ ಪೂಜೆ ಮಾಡೋದು ಬಿಡೋಕ್ಕೆ ಆಗುತ್ತೆ ಹೇಳಿ. ಇವಾಗ ಅವ್ರು ನೋಡಿದ್ರೆ ಕೆಲಸಕ್ಕೆ ಹೋಗ್ತಾರೆ. ಇವಾಗ ನನ್ನ ಬಿಟ್ಟು ಮನೇಲಿ ಬೇರೆ ಯಾರು ಮಾಡೋರು ಇದ್ದಿದ್ರೆ ಬಿಡು ಅಂತ ಸುಮ್ಮನೆ ಆಗ್ಬೋದಾಗಿತ್ತು. ಬಟ್ ಅವರು ಕೆಲ್ಸಕ್ಕೆ ಹೋಗ್ತಾರೆ, ಪೂಜೆ ಮಾಡಲ್ಲ. ನಾನು ಮಾಡಲೇಬೇಕು. ಈಗೆಷ್ಟು ಒಂದು 3, 4, 5 ಮಂತ್ಸ್ ಆಗ್ತಾ ಬಂತು ಆಲ್ರೆಡಿ ಈ ಥರ ಆಗಿ. ಇವಾಗ ಅಷ್ಟು ದಿನದಿಂದ ನಾನು ಪೂಜೆ ಮಾಡೋದು ಮನೇಲಿ ಬಿಟ್ಟರೆ ಹೆಂಗೆ ಹೇಳಿ. ಮನೆ ಇವಾಗಿರೋ ದರಿದ್ರನೇ ಸಾಕು, ಇನ್ನೂ ದರಿದ್ರ ಹತ್ಕೊಂಡು ನಮ್ಮ ಮನೆ ಉರಿದೇ ಬಿಡುತ್ತೆ. ಅದಕ್ಕೋಸ್ಕರ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಅದರಲ್ಲಿ ತಪ್ಪು ಒಪ್ಪು ಎಲ್ಲ ಇದ್ದರೆ ದೇವ್ರಿಗೆ ಕ್ಷಮಿಸ್ಕೋಬೇಕು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಇಲ್ಲಿವರೆಗೂ ಈ ವಿಡಿಯೋ ನೋಡಿರ್ತೀರಾ ಅಂದರೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾನು ಹೇಳಿದ್ನಲ್ವ, ನಾಳೆ ನೋಡೋಣ. ನಾನು ಈ ಬಟ್ಟೆ ಬೆಳಗ್ಗೆ ಹಾಕ್ಕೊಂಡು ನೈಟು ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವುದು ಹಾಕೋತೀನಿ ಅಂತ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.